ಕೂಗಳತೆ ದೂರದಲ್ಲಿ ನೋಡಿ ಇಲ್ಲಿ ಸ್ಕೂಲ್ ಇದೆ, ಅಲ್ಲೇ ಕಾಣ್ತಾ ಇದೆಯಲ್ವಾ ಆ ಬೋರ್ಡು ಸ್ಕೂಲು. ಇಲ್ಲಿಂದ ಜಸ್ಟ್ ಒಂದು 100 ಮೀಟ್ರು ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಅಪಾರ್ಟ್ಮೆಂಟಿಂದ ಯಾರೋ ಈ ಗಾಡಿ ನಂಬರ್ ಇದ್ದೇನೆ ನೋಡಿ, ಈ ರೀತಿ ಕಸನೆಲ್ಲ ತಗೊಂಬಂದ್ಬಿಟ್ಟು ಈ ಏನು ಸೋಫಾ, ಹಳೆ ಮೂಳು, ಇದೇನೇನೋ ವೇಸ್ಟು, ಮನೆಗಳದ್ದೆಲ್ಲನೂ ವೇಸ್ಟು ಎಲ್ಲ ತಂದ್ಬಿಟ್ಟು, ಪೇಂಟ್ದು ಬುಕ್ಸ್ ಏನೇನೋ ತಂದ್ಬಿಟ್ಟು ಈ ರಸ್ತೆ ಬದಿನಲ್ಲಿ ನೋಡಿ ಈ ರೀತಿ ಯಾವ ರೀತಿ ಡಂಪ್ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ ಅಂತಂದರೆ ನೋಡಿ, ಇದೇ ಗಾಡಿ ನಂಬರು ನೋಡಿ, ಇದೇನೇನೆ. ಇವರು ಕೇಳಿದ್ರೆ ನಾವಲ್ಲ, ನಮ್ಗೆ ಗೊತ್ತಿಲ್ಲ, ಏನೋ ಇದೊಂದು ಸರ್ತಿ ಅಂತ ಹೇಳ್ತಾವ್ರೆ. ಸುಮಾರು ಸತಿ ಇಲ್ಲೆಲ್ಲನೂ ಹಾಗೆ ಆಗಿದೆ. ಕಸ ಎಲ್ಲನೂ ತಗೊಂಬಂದು ಹಾಕ್ಬಿಟ್ಟು, ಕೋಳಿ ಕಸ ಎಲ್ಲನೂ ಇದೇ ತಗೊಂಬಂದು ಹಾಕ್ಬಿಟ್ಟು, ನಾಯಿಗಳೆಲ್ಲನೂ ಅಡ್ಡ ಬಂದು ಹಲವಾರು ಜನಕ್ಕೆ, ಸುಮಾರು ಜನಕ್ಕೆ ಇಲ್ಲೆಲ್ಲ ಆಕ್ಸಿಡೆಂಟ್ಗಳೆಲ್ಲ ಆಗ್ತಾಯಿದೆ. ಇದನ್ನು ಯಾರು ಇದನ್ನು ನಿಯಂತ್ರಣ ಮಾಡೋದು? ಪೊಲೀಸ್ ಇಲಾಖೆಯವರು, ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಇದನ್ನು ಇದು ಮಾಡಿಬಿಟ್ಟು ಏನೋ ಒಂದು ಕೇಸು ಅಂತ FIR ಅಂತ ಒಂದು ರೆಡಿ ಕೇಸು, ಅದು ಏನು ಮಾಡ್ತೀರಾ ನೀವು ಕಾನೂನು ರೀತಿಯಲ್ಲಿ ಇವರಿಗೆ ಒಂದು ತಕ್ಕ ಶಿಕ್ಷೆ ಆಗಬೇಕು.